ಮೈಸೂರಿನ ಪ್ರೆಸಿಡೆಂಟ್ ಹೋಟೆಲ್ನಿಂದ ಬೆಳಗ್ಗೆ 8:45ಕ್ಕೆ BY ವಿಜಯೇಂದ್ರ ಅವ್ರ ಜೊತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಈಗ ರಾತ್ರಿ 9:30 ಆಯ್ತು. ಅಲ್ಲಿಗೆ ಸರಿಸುಮಾರು 12 ಗಂಟೆಗಳ ಕಾಲ ಇವತ್ತಿಡೀ ದಿನ 12-12.5 ಗಂಟೆ ಮೈಸೂರು ಹಾಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಂಡ್ರು BY ವಿಜಯೇಂದ್ರ ಅವರು. ಈಗ ಕೊನೆಗೂ ತಮ್ಮ ಡೇ ಎಂಡ್ ಮಾಡುವಷ್ಟರ ಹೊತ್ತಿಗೆ ಮತ್ತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಸರ್, ಸುಸ್ತಾಗಿಲ್ವಾ ಸರ್? ಈಗಲೂ ಸುಸ್ತಾಗಿಲ್ವಾ? ಏನಿಲ್ಲ, ಆರಾಮಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಬೆಳಗ್ಗೆಯಿಂದನೂ ಕಾರ್ಯಕ್ರಮ ಒಂದ್ರಿಗಿಂತ ಒಂದು ತುಂಬಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಿದೆ. ಹಾಗಾಗಿ ಆರಾಮಾಗಿದ್ದೇನೆ, ಏನ್ ತೊಂದರೆ ಇಲ್ಲ. ಸುಮಾರು ಒಂದು 6 ಕಡೆ ಭಾಷಣ ಮಾಡಿದ್ರಿ ಸರ್, 6-7 ಕಡೆ ಅಂತ ಅನ್ಸುತ್ತೆ ಬೆಳಗ್ಗೆಯಿಂದ. ಈ ಸ್ಪೀಚ್ ಮಾಡ್ಬೇಕಾದ್ರೆ ಒಂದ್ ಕಡೆ ಹೇಳಿದ್ದನ್ನ ಇನ್ನೊಂದ್ ಕಡೆ ಅದು ರಿಪೀಟ್ ಮಾಡಲ್ಲ. ಯೂಶುವಲ್ ಆಗಿ ನೀವು ಮಾಡಿಲ್ಲ ಬಹುತೇಕ ಭಾಷಣಗಳಲ್ಲಿ, ನಾನು ಅಬ್ಸರ್ವ್ ಮಾಡಿದೆ. ಹೆಂಗೆ ಅದನ್ನ ಮ್ಯಾನೇಜ್ ಮಾಡ್ತೀರಿ ಸರ್? ಅಭ್ಯಾಸ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ಆಗಲೇ 5 ತಿಂಗಳು ಕಳೆದಿದೆ. ತಂದೆಯವರು ಬೇರೆ ಬೇರೆ ಎಲ್ಲರದ್ದು ಭಾಷಣಗಳು ಗಮನಿಸ್ತಾ ಇರ್ತೇನೆ. ನಾನು ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಬೇಕು, ಆದ್ರೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದೇನೆ. ರೈಟ್. ನನಗೆ ಒಂದು ಆನೆಸ್ಟ್ ಒಪಿನಿಯನ್ ಇವತ್ತು ನನ್ ಕ್ರಿಯೇಟ್ ಆಗಿದ್ದೇನು ಅಂದ್ರೆ, ಯೂಶುವಲ್ ಆಗಿ ನಾವು ಅಂದ್ಕೊಳ್ತೀವಿ ರಾಜಕಾರಣ ಅಂದ್ರೆ ವೈಟ್ ಅಂಡ್ ವೈಟ್ ಹಾಕೊಂಡು ಅವರು ತಿರುಗಾಡ್ತಿರ್ತಾರೆ, ಅಥವಾ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ, ಜನಸೇವೆ ಮಾಡಬೇಕು ಅಂತ ರಾಜಕಾರಣಕ್ಕೆ ಬರ್ತಾರೆ, ಇಲ್ಲ ಪಾರ್ಟ್ ಟೈಮ್ ರಾಜಕಾರಣದಲ್ಲಿ ಇರ್ಬೇಕು ಅಂತ ಹೇಳಿ ಬರ್ತಾರೆ ಅಂತ ಹೇಳಿ. ಬಟ್ ರಾಜಕಾರಣ ಅನ್ನೋದಷ್ಟು ಈಸಿ ಅಲ್ಲ ಅನ್ನೋದು ಇವತ್ತು ಗೊತ್ತಾಯ್ತು. ಯಾಕಂದ್ರೆ ಜನರ ಹತ್ರ ಹೋಗೋದು, ಜನರ ಮನ್ಸ್ ಗೆಲ್ಲೋದು, ಜನರನ್ನ ಒಟ್ಟುಗೂಡ್ಸೋದು, ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಸರ್. ಏನಂತೀರಿ ಅದಕ್ಕೆ? ಪೊಲಿಟಿಕ್ಸ್ ಅಂತಕ್ಕಂಥದ್ದು ಇಟ್ ಲುಕ್ಸ್ ವೆರಿ ಕಲರ್ಫುಲ್. ಹಾ, ನಾವು ಕೂಡ ಕುಟುಂಬ ಎಲ್ಲವನ್ನೂ ಕೂಡ ಬದಿಗಿಟ್ಟು ತಾವೇ ನೋಡ್ತಿರೋದು. ಬಹುತೇಕ ಬೆಳಗ್ಗೆ 9 ಗಂಟೆ ಶುರು ಆಗಿದ್ದು ರಾತ್ರಿ 9-10 ಗಂಟೆ ಆಗ್ತದೆ. ಅಂದ್ರೆ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಬಟ್ ಒಂದೇನಂತ ಹೇಳಿದ್ರೆ, ಎಷ್ಟು ಜನಕ್ಕೆ ಎಷ್ಟು ಅವಕಾಶ, ಈ ತರ ಅವಕಾಶ ಸಿಗ್ತದೆ, ಎಷ್ಟು ಜನಕ್ಕೆ ಈ ರೀತಿ ಜನರ ಮಧ್ಯೆ ಇದ್ದು ಕಾರ್ಯಕರ್ತರ ಜೊತೆಲಿ ಓಡಾಡ್ತಕ್ಕಂಥ ಎಷ್ಟು ಒಳ್ಳೆ ಅವಕಾಶಗಳು ಸಿಗ್ತದೆ. ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಕಾರ್ಯಕರ್ತರು ಕೂಡ ಹೆಮ್ಮೆ ಪಡಬೇಕು, ನಮ್ಮನ್ನು ನಂಬಿರ್ತಕ್ಕಂಥ ಜನರು ಕೂಡ ನಮ್ಮ ಬಗ್ಗೆ ಪ್ರೀತಿಯಿಂದ ಕಾಣಬೇಕು. ಆ ರೀತಿ ಒಳ್ಳೆ ರೀತಿಯಲ್ಲಿ ಒಂದು ಉತ್ತಮ ರಾಜಕಾರಣ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿ ಹೊರಟಿರ್ತಕ್ಕಂಥದ್ದು. ನನಗಂತೂ ನೆಮ್ಮದಿ, ಸಂತೋಷ ಇದೆ. ಏನೇ ಸಮಸ್ಯೆಗಳು, ಏನೇ ಅಡೆತಡೆಗಳು ಬಂದರೂ ಸಹ ಕಾರ್ಯಕರ್ತರು ನೋಡಿದಾಗ ಎಲ್ಲವೂ ಕೂಡ ಮರ್ತು ಹೋಗ್ತದೆ. ಹಾಗಾಗಿ ರಾಜಕಾರಣ ಅಂತಕ್ಕಂಥದ್ದು ಒಂದು ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ರೈಟ್. ಸೀನಿಯರ್ಸ್ ಹಾಗೆ ಜೂನಿಯರ್ಸ್ ಪಕ್ಷದ ಎರಡೂ ವರ್ಗದಿಂದ ವಿಜಯೇಂದ್ರ ಅವರಿಗೆ ಉತ್ತಮ ಸಾಥ್ ಸಿಗ್ತಾ ಇದೆಯಾ ಸರ್ ರಾಜ್ಯಾಧ್ಯಕ್ಷರಾದ್ಮೇಲೆ ಚುನಾವಣೆಯಲ್ಲಿ? ಸಹಜವಾಗೇನೆ ನನ್ನ ಹೆಸರು ಘೋಷಣೆ ಆಗ್ತಿದ್ದಂಗೆ ಕೆಲವರು ಆಶ್ಚರ್ಯನ ಆಯ್ತು, ಕೆಲವರಿಗೆ ಅಸಂತೋಷನೂ ಕೂಡ ಆಗಿರ್ತಕ್ಕಂಥದ್ದು ನಿಜ. ಆದ್ರೆ ಯಾಕಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಇವತ್ತು ಯಾವ ಹಿರಿಯರು ಕೂಡ ಇವತ್ತು ಸಂತೋಷ ಪಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ದಿನ ಓಡಾಡ್ತಕ್ಕಂಥದ್ದು, ನನ್ನ ಚಟುವಟಿಕೆಗಳು, ನನ್ನ ಹೇಳಿಕೆಗಳು ಎಲ್ಲವನ್ನು ಕೂಡ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ವಿರೋಧ ಪಕ್ಷ, ಆಡಳಿತ ಪಕ್ಷದವರು ಗಮನಿಸ್ತಾ ಇದ್ದಾರೆ, ನಮ್ಮ ಪಕ್ಷದವರು, ಸ್ವಪಕ್ಷದವರು ಗಮನಿಸ್ತಾ ಇದ್ದಾರೆ, ಬೇರೆ ಪಕ್ಷದವರು ಕೂಡ ಗಮನಿಸ್ತಾ ಇದ್ದಾರೆ. ಬಟ್ ಇವತ್ತು ನಮ್ಮ ಎಲ್ಲ ಹಿರಿಯರು ಕೂಡ ಇಲ್ಲ, ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ದು ಒಳ್ಳೇದಾಯ್ತು ಅಂತೇಳಿ ಅವರು ಕೂಡ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಇಲ್ಲಿ ನನ್ನದೇನು ಸ್ವಾರ್ಥ ಇಲ್ಲ. ಪಕ್ಷದ ವರಿಷ್ಠರು ನನಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನನ್ನ ಮೇಲೆ ಇರ್ತಕ್ಕಂಥ ದೊಡ್ಡ ಕರ್ತವ್ಯ. ಎಲ್ಲ ಕಾರ್ಯಕರ್ತರು ಕೂಡ ಹೆಮ್ಮೆ ಪಡೋ ರೀತಿಯಲ್ಲಿ ನಾನು ಉತ್ಸಾಹ ಬರೋ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಅದು ನನ್ನ ಕರ್ತವ್ಯ ಇದೆ. ಎಲ್ಲ ಕೂಡ ಯಶಸ್ವಿಯಾಗಿ ಮಾಡ್ತೇನೆ ಅಂತ ಹೇಳಿ ಸಂಪೂರ್ಣವಾಗಿ ನನಗೆ ವಿಶ್ವಾಸ ಇದೆ. ಈ ಸ್ಥಾನಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದಾಗ ಆ ಭಯ, ನರ್ವಸ್ನೆಸ್ ಏನಾದ್ರು ಇತ್ತ ಸರ್? ಹೊಸ ಜವಾಬ್ದಾರಿ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗ ನನ್ನ ಹೆಸರು ಘೋಷಣೆ ಮಾಡ್ತಾರೆ ಅಂತ ಹೇಳಿ ಯಾರು ಕೂಡ ಊಹಿಸಿರಲಿಲ್ಲ. ನನಗೂ ಕೂಡ ಕಲ್ಪನೆ ಇರಲಿಲ್ಲ. ಪತ್ರಿಕೆಗಳು ಬರ್ತಿತ್ತು, ಯಾರಾಗ್ತಾರೆ, ವಿಜೇಂದ್ರ ಆಗ್ತಾರೆ, ಮತ್ತು ಚರ್ಚೆ ಸಹಜ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನ ಹೆಸರು ಅಂತಿಮ ಘೋಷಣೆ ಆಗ್ತದೆ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಘೋಷಣೆ ಆದ ಸಂದರ್ಭದಲ್ಲಿ ಒಂದ್ ರೀತಿ ಎಲ್ಲ ಬಂದು ಹಾರೈಸ್ತಾ ಇದ್ರು. ಅದು ಆದ್ರೆ ಒಂದ್ 2-3 ದಿನಗಳ ನಂತರ ಒಂದ್ ರೀತಿ ಗಾಬರಿ ಆಯ್ತು. ಏನಪ್ಪ, ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ, ಹೊಣೆಗಾರಿಕೆ ನನ್ನ ಮೇಲೆ ಕೊಟ್ಟಿದ್ದಾರೆ, ಇದು ನನ್ನ ಕೈಲಿ ನಿರ್ವಹಿಸೋಕೆ ಸಾಧ್ಯನಾ ಅನ್ನುವ ಒಂದು ಆತಂಕನೂ ಕೂಡ ನನಗೆ ಕಾಡ್ತಾ ಇತ್ತು. ಆದ್ರೆ ಕ್ರಮೇಣವಾಗಿ ಇವೆಲ್ಲವೂ ಕೂಡ ಸರಿ ಹೋಗೋದು. ನನ್ನಲ್ಲೂ ಕೂಡ ಹೆಚ್ಚೆಚ್ಚು ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಪ್ರಶ್ನೆನೇ ಅಲ್ಲ, ನೋ ಲುಕಿಂಗ್ ಬ್ಯಾಕ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.